ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ರೇಖಾ. ಇವಾಗ ನಾವು ಶ್ರೀಪುರಂನಲ್ಲಿರುವ ಲಕ್ಷ್ಮೀ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿಗೆ ಹೋಗಿ ಮತ್ತೆ ಮೀಟ್ ಆಗ್ತೀನಿ. ಅಲ್ಲಿ ನೋಡಿ, ಇವಾಗ ನಾನು ಟಿಫನ್ಗೆ ಅಂತ VR ಆನಂದ್ ಭವನ್ ಹತ್ರ ಇದ್ದೀರಿ. ಇಲ್ಲಿ ಟಿಫನ್ ಮುಗಿಸ್ಕೊಂಡು ನಾವು ವೆಲ್ಲೂರ್ಗೆ ಹೊರಡಬೇಕು. ಸೊ ನಾನು ಅಲ್ಲೋಗಿ ನಿಮ್ಮನ್ನು ಮೀಟ್ ಆಗ್ತೀನಿ. ಓಕೆ ಶಕರೇ, ಇದೇ ಗೋಲ್ಡನ್ ಟೆಂಪಲ್ಲು. ಶ್ರೀಪುರಂನಲ್ಲಿರೋ ಗೋಲ್ಡನ್ ಟೆಂಪಲ್ ಇದು. ಇದು ಎಂಟ್ರೆನ್ಸ್. ಇದು ಇಲ್ಲಿಂದ ಒಳಗೆ ಹೋಗಬೇಕು. ಇದು ಬಸ್ ಸ್ಟಾಪ್. ಇದು ಆಟೋ ಸ್ಟ್ಯಾಂಡು. ಸೊ ಇಲ್ಲಿಂದ ಒಳಗೆ ಹೋಗಬೇಕು. ಇದು ಸುತ್ತ ಇರೋದಿದೆ ನೋಡಿ, ಆಟೋಗಳಂತೂ ತುಂಬಾ ಇದೆ. ರೋಡ್ ತುಂಬ ಚೆನ್ನಾಗಿದೆ. ಬನ್ನಿ ಒಳಗೆ ಹೋಗೋಣ. ಹಾಯ್ ವೀಕ್ಷಕರೇ, ಈಗ ನಾವು ಗೋಲ್ಡನ್ ಟೆಂಪಲ್ ಹತ್ರ ಇದ್ದೀರಿ. ಇದು ವೆಲ್ಲೂರಲ್ಲೆಲ್ಲ ಇರೋದು, ವೆಲ್ಲೂರು ರೂಟ್ ಇದು. ಆ್ಯಕ್ಚುಲಿ ಇದಿರೋ ಶ್ರೀಪುರಮಲ್ಲಿ. ಆ್ಯಕ್ಚುಲಿ ಇಲ್ಲಿ ಏನು ಬರ್ಮಡಗಳು, ಮೆನ್ಸಿಗೆ ಬರ್ಮಡ ಇವೆಲ್ಲನೂ ಅಲೋ ಇಲ್ಲ. ಒಂದು ಪ್ಯಾಂಟ್ ಹಾಕಿರಬೇಕು, ಇಲ್ಲ ಪಂಚೆ ಅಥವಾ ಅದು ಇಟ್ಟಿರಬೇಕು. ಇಲ್ಲಿ ಡ್ರೆಸ್ಸಿಂಗ್ ಕೋಡ್ ಕೂಡ ಇದೆ. ಸ್ವಲ್ಪ ಅದನ್ನ ನೋಡಿ ವೀಕ್ಷಕರೇ, ಇದೇ ಸ್ಲಿಪ್ಪರ್ ಬಿಡೋ ಜಾಗ ಇದು. ಸೊ ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಒಳಗೆ ಹೋಗಬೇಕು. ಅಲ್ಲಿ ಎಂಟ್ರಿ ಫೀಸ್ ಎಲ್ಲನೂ ಇರುತ್ತೆ. ಸೊ ಸ್ಪೆಷಲ್ ಎಂಟ್ರಿ ಬೇಕು ಅಂದರೆ 250, ನಾರ್ಮಲ್ ಎಂಟ್ರಿ ಬೇಕು ಅಂದರೆ 100 ರುಪೀಸು. ಸೊ ಅಲ್ಲೇ ಕೌಂಟರ್ ಇದೆ, ಹೆಲ್ಪ್ ಡೆಸ್ಕ್ ಕೂಡ ಇದೆ. ನೀವು ಅಲ್ಲೋಗಿ ವಿಚಾರಿಸ್ಬೋದು, ಯಾವ ಸೇವೆ ಮಾಡಿಸ್ಬೇಕು ಅಂದ್ಕೊಳ್ತೀರೋ, ಎಷ್ಟಾಗುತ್ತೆ ಪ್ರೈಸ್ ಎಲ್ಲನೂ ಅನ್ನೋದು ವಿಚಾರಿಸ್ಬೋದು. ನೋಡ್ತಾ ಇದ್ದೀರಲ್ಲ, ಇದೇ ಹೆಲ್ಪ್ ಡೆಸ್ಕ್ ಅಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ಸೇವೆಗೆ ಎಷ್ಟು ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಅಲ್ಲಿ ವಿಚಾರಿಸ್ಕೊಂಡು ನೆಕ್ಸ್ಟ್ ನೀವು ಎಂಟ್ರಿ ಆಗ್ಬೋದು. ನೋಡಿ ವೀಕ್ಷಕರೇ, ಇದೇ ಟಿಕೆಟ್ ಕೌಂಟರ್ ಇದು. ಸ್ಪೆಷಲ್ ಎಂಟ್ರಿಗೆ 250 ಹಾಕಿದ್ದಾರೆ. ನಾರ್ಮಲ್ ಎಂಟ್ರಿಗೆ 100 ರುಪೀಸು. ಇಲ್ಲಿ ಕುಂಕುಮಾರ್ಚನೆ ಸೇವೆಗೆ 500. ಎಲ್ಲ ಥರದ ಬೋರ್ಡ್ ಎಲ್ಲ ಇಲ್ಲೇ ಹಾಕಿರ್ತಾರೆ. ನೀವು ವಿಚಾರಿಸಿ ಯಾವ ಸೇವೆ ಮಾಡಿಸ್ಬೇಕು ಅನ್ನೋದು ನೀವು ಟಿಕೆಟ್ ತೊಗೊಂಡು ಹೋಗ್ಬೋದು. ಸೊ ಮೊಬೈಲ್ ಫೋನ್ಸ್ ಆಗಲಿ ಏನೂ ಅಲೋ ಇಲ್ಲ ಇಲ್ಲಿ ಒಳಗಡೆ ಎಲ್ಲ. ಸೊ ಮೊಬೈಲ್ಸ್ ಕೂಡ ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ. ಇಲ್ಲೇ ಡೆಪಾಸಿಟ್ಗೆ 1 ಮೊಬೈಲ್ಗೆ 3 ರುಪೀಸ್ ಏನೋ ತೊಗೊತಾರೆ. ಸೊ ಯಾವ ಮೊಬೈಲ್ ಫೋನ್, ಕ್ಯಾಮ್ರಾ, ಚಾರ್ಜರ್ ಏನೂ ತೊಗೊಂಡು ಹೋಗೋಂಗಿಲ್ಲ. ನೋಡ್ಕೊಳ್ಳಿ, ಎಲ್ಲ ಡೆಪಾಸಿಟ್ ದರ್ಶನ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಇಲ್ಲೇ 100 ರುಪೀಸ್ ಕೊಟ್ಟು ಎಂಟ್ರಿ ಆಗಬೇಕು ಅಂತ ಹೇಳಿದ್ನಲ್ಲ, ಅದು ಇಲ್ಲೇ ತೊಗೊಬೇಕು ಟಿಕೆಟು. ಅದ್ರ ಪಕ್ಕನೇ ಎಂಟ್ರಿ ಆಗೋ ಜಾಗ ಅದು. ಸೊ ಅದ್ರ ಪಕ್ಕದಲ್ಲೇ ನೋಡಿ ಡ್ರೆಸ್ ಕೋಡ್ ಎಲ್ಲನೂ ಹಾಕಿದ್ದಾರೆ. ಮತ್ತು ಮೊಬೈಲ್ಸ್ ಎಲ್ಲ ರೆಸ್ಟ್ರಿಕ್ಟೆಡ್ ಅಂತ ಹಾಕಿದ್ದಾರೆ. ತುಂಬ ಸ್ಟ್ರಿಕ್ಟ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಇದ್ರ ಒಳಗಿಂದನೇ ಎಂಟ್ರ್ ಆಗೋದು. ಇಷ್ಟೇ ಮೊಬೈಲು, ಇನ್ನೇ ಅಲೋ ಇಲ್ಲ ಇದ್ರ ಒಳಗೆ ಎಲ್ಲ. ಕೊಟ್ಟು ಎಂಟ್ರ್ ಆದಮೇಲೆ 1 ಅವರ್ಗೆ ದರ್ಶನ ಆಗೋದು. ಈಗ ನಾವು ದರ್ಶನ ಮುಗಿಸ್ಕೊಂಡು ಶ್ರೀಪುರಂ ಗೋಲ್ಡನ್ ಟೆಂಪಲ್ ಅನ್ನೋದು 100 ಏಕರ್ ಜಾಗದಲ್ಲಿ ಲೊಕೇಟ್ ಆಗಿದೆ. ಸುಮಾರು 1500 ಕಿಲೋಗ್ರಾಮ್ ಗೋಲ್ಡ್ನ ಯೂಸ್ ಮಾಡಿ ಶ್ರೀಪುರಂ ಟೆಂಪಲ್ ಕಟ್ಟಿದ್ದಾರೆ. ಮತ್ತು ಶ್ರೀಪುರಂ ಲಕ್ಷ್ಮೀ ಟೆಂಪಲ್ ಅತಿ ದೊಡ್ಡದಾದ ಲಾರ್ಜೆಸ್ಟ್ ಗೋಲ್ಡನ್ ಟೆಂಪಲ್ ಅದು. ಇದಕ್ಕೆ 1.5 ಟನ್ನಷ್ಟು ಗೋಲ್ಡ್ನ ಯೂಸ್ ಮಾಡಿದ್ದಾರೆ. ಮತ್ತು ಒಳಗೆ ಎಂಟ್ರ್ ಆಗೋದು ರೈಟ್ ಸೈಡ್ನಿಂದ, ಮತ್ತು ಎಕ್ಸಿಟ್ ಆಗೋದು ಲೆಫ್ಟ್ ಸೈಡ್ನಿಂದ. ಈ ದೇವಸ್ಥಾನ ಬಂದು ಸ್ಟಾರ್ ಶೇಪ್ ನೋಡಿ, ಈ ರೀತಿ ಸ್ಟಾರ್ ಶೇಪ್ನಲ್ಲಿರುತ್ತೆ. ಸೊ ಅರ್ಧ ಭಾಗ ಎಂಟ್ರಿ ಆಗೋದಕ್ಕೆ, ಇನ್ನು ಅರ್ಧ ಭಾಗ ಎಕ್ಸಿಟ್ ಆಗೋದಕ್ಕೆ ನೀರಿನ ಒಳಗಡೆ ದೇವಸ್ಥಾನ ಕಟ್ಟಿದ್ದಾರೆ. ಆ ನೀರಿನಲ್ಲಿ ಕಾಯಿನ್ ಆಗಲಿ ಅಥವಾ ಬಳೆ ಆಗಲಿ ಹಾಕಿದರೆ ಅವರ ಕೋರಿಕೆ ಈಡೇರುತ್ತೆ ಅನ್ನೋ ನಂಬಿಕೆ ಇಲ್ಲಿ. ಹಾಕುವಾಗ ಬಳೆ ಮಾತ್ರ ಹೊಡಿಬಾರ್ದು. ಇಲ್ಲಿ 7 ಬಾಗಿಲು ಒಳಗಡೆ ಎಂಟ್ರ್ ಆಗೋದು. ಮಂಟಪ ದೇವಿ ಮಂಟಪ ಇರೋದು 7 ಬಾಗಿಲು ಎದುರುಗಡೆನೇ ಇದೆ. ಸೊ ತುಂಬಾ ಚೆನ್ನಾಗಿದೆ. ನೈಟ್ ಹೊತ್ತಂತೂ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ನೈಟ್ ಟೈಮ್ ದರ್ಶನ ಮಾಡ್ಕೊಳೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಒಳಗಡೆ ದರ್ಶನಕ್ಕೆ ಹೋಗ್ಬೇಕಾದ್ರೂ ಸುತ್ತ ಗಾರ್ಡನ್ ಇರುತ್ತೆ. ನಿಮಗೆಲ್ಲೂ ಸ್ಟ್ರೈನ್ ಅನಿಸಲ್ಲ. ಮತ್ತು ನೀರಿನ ಫೆಸಿಲಿಟಿ ಎಲ್ಲ, ಕುಡಿಯೋ ನೀರಿನ ಫೆಸಿಲಿಟಿ ಎಲ್ಲ ಇರುತ್ತೆ. ಸೊ ಯಾವ ಮಕ್ಕಳಿಗೂ ಏನು ಸ್ಟ್ರೈನ್ ಅನಿಸೋದಿಲ್ಲ.
ಲಕ್ಷ್ಮೀ ಅಮ್ಮನ ದರ್ಶನ ಆದಮೇಲೆ ಅದೇ ಮಂಟಪದಲ್ಲಿ ಒಂದು ಬೆಳ್ಳಿ ಹಸು ಇದೆ. ಅದನ್ನು ಮುಟ್ಟಿ ನಮಸ್ಕಾರ ಹಾಕಿ ಸ್ವಲ್ಪ ದೂರ ಹೋದಾಗ ಲಕ್ಷ್ಮೀದು ಚಿಕ್ಕ ವಿಗ್ರಹ 80 ಕಿಲೋಗ್ರಾಮ್ ಚಿನ್ನದಲ್ಲಿ ಮಾಡಿಸಿರೋ ವಿಗ್ರಹ ಇದೆ. ಈ ವಿಗ್ರಹಕ್ಕೆ ನೀವೇ ಅಭಿಷೇಕ ಮಾಡಬಹುದು. ಅಭಿಷೇಕ ಮಾಡಿದ ನೀರು ನೀವೇ ಸೇವಿಸಿ ಮತ್ತು ಮನೆಗೆ ತೊಗೊಂಡು ಹೋಗಿ ಎಲ್ಲಿ ಬೇಕಾದರೂ ಅಲ್ಲಿ ಚಿಮುಕಿಸಬಹುದು. ಮನೆಗೆಲ್ಲ ಪ್ರೋಕ್ಷಣೆ ಮಾಡಬಹುದು. ಸೊ ಈ ಫೆಸಿಲಿಟಿ ಎಲ್ಲ ಇರುತ್ತೆ. ಸೊ ತುಂಬ ಒಳ್ಳೆಯದು. ಅಭಿಷೇಕ ಮಾಡಿದ ನೀರು ಮನೆಗೆ ತೊಗೊಂಡು ಹೋಗೋದು ಮತ್ತು ಅಂಗಡಿಗಳಿಗೆಲ್ಲ ಚಿಮುಕ್ಸೋದು ಅಂದರೆ ತುಂಬಾ ಒಳ್ಳೆಯದು. ನೋಡಿ, ಇದೇ ವಿಗ್ರಹ 80 ಕಿಲೋಗ್ರಾಮ್ ಚಿನ್ನದಲ್ಲಿ ಮಾಡಿರೋ ವಿಗ್ರಹ ಇದು. ಇದೇ ವಿಗ್ರಹಕ್ಕೆ ನೀವು ಅಭಿಷೇಕ ಮಾಡೋದು. ಇದೇ ವಿಗ್ರಹಕ್ಕೆ ಅಭಿಷೇಕ ಮಾಡಿದ ನೀರನ್ನ ನೀವೇ ಸ್ವೀಕರಿಸಿ ತೊಗೊಂಡು ಹೋಗೋದು. ಈ ದೇವಸ್ಥಾನದಲ್ಲಿ ಇನ್ನೊಂದು ಫೆಸಿಲಿಟಿ ಏನಪ್ಪ ಅಂದರೆ, ಯಾರು ನಡೆಯೋಕ್ಕಾಗೋದಿಲ್ವೋ ಮತ್ತು ಅವ್ರಿಗೆಲ್ಲ ವೀಲ್ ಚೇರ್ ಇದೆ. ವೀಲ್ ಚೇರಲ್ಲಿ ಕೂರಿಸಿ ಅವ್ರನ್ನ ತಳ್ಕೊಂಡು ಹೋಗ್ಬೋದು ಅಂತ ಒಳ್ಳೆ ಫೆಸಿಲಿಟಿ ಕೂಡ ಇದೆ. ಯಾಕೆಂದರೆ 1 ಅವರ್ ಅವ್ರು ನಡೆಯೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ. ನನ್ನ ಹಸ್ಬೆಂಡು, ಅವಳು ನನ್ನ ಮಗಳು. ಇವಾಗೆಲ್ಲ ದೇವಸ್ಥಾನದ ಒಳಗಡೆನೇ ಊಟ ಮುಗಿಸ್ಕೊಂಡ್ರಿ. ಊಟ ತುಂಬ ಚೆನ್ನಾಗಿತ್ತು. ಇವ್ನು ನನ್ನ ಮಗ. ದೇವಸ್ಥಾನದೊಳಗೆ ಬಾಳೆ ಎಲೆಯಲ್ಲಿ ಊಟ ಹಾಕ್ತಾರೆ. ಆ ವ್ಯವಸ್ಥೆಯೂ ಇದೆ. ತುಂಬ ಚೆನ್ನಾಗಿರುತ್ತೆ. ನೀವು ಹೋದರೆ ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಆಯಿತು. ಇವಾಗ ನಾವು ಇನ್ನೇನು ಕಂಚಿಗೆ ಹೊರಡಬೇಕು. ಇವಾಗ ವ್ಲಾಗ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಕಂಚಿಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.